ವೆಲ್ಕಮ್ ಬ್ಯಾಕ್. ಎರಡನೇ ವಿಡಿಯೋಗೆ ಸ್ವಾಗತ. ಇದು ಸೀರೀಸ್ನ ಕಂಟಿನ್ಯೂಯೇಷನ್. ನಾನು ಹೋಗಿದ್ದ ಟ್ರಿಪ್ ಹೇಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ರಾಜಶ್ರೀಗೆ. ಅದರ ಒಂದು ಕಂಟಿನ್ಯೂಸ್ನ ಸೆಕೆಂಡ್ ಪಾರ್ಟ್ ಇದು. ಸೊ ರಾಜಶ್ರೀ, ಅಲ್ಲಿಂದ ರೆಸಾರ್ಟ್ನಲ್ಲಿ ಮುಗಿಸ್ಕೊಂಡ್ವಿ ನಾವು. ಹ್ಮ್ ಮುಗಿಸಾದ್ಮೇಲೆ ಊಟ ಎಲ್ಲ ಆಯ್ತು. ನೆಕ್ಸ್ಟ್ ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಮಟ್ಕಲ್ ಗುಡ್ಡ ಅಂತ. ಹ್ಮ್ ಹ್ಮ್ ಅದು ಬಂದು ಫುಲ್ ಆಫ್ ರೋಡ್ ಇತ್ತು. ಆಫ್ ರೋಡ್ ಇದ್ದು ವೆದರ್ ಬಂದು ಫುಲ್ ಡ್ರೈ ಇತ್ತು. ಹಾ ಡ್ರೈ ಇತ್ತು, ಆಫ್ ರೋಡ್ ಇತ್ತಲ್ವಾ, ಸೊ ಈಸಿ ಇರುತ್ತೆ ಅಂತ ಅನ್ಕೊಂಡ್ವಿ. ಹ್ಮ್ ಏನು ಆಫ್ ರೋಡ್ ಅಂದ್ರೆ ಮಣ್ಣಿರುತ್ತೆ ಹಂಗೆ ಹಿಂಗೆ ಅಂತ. ಹ್ಮ್ ಹೋಗೋಷ್ಟರಲ್ಲಿ ಫುಲ್ ಬೆವರು ಇಲ್ದೋಯ್ತು ನಮ್ಗಂತೂ. ಹಾ ಏನಂದ್ರೆ ಹೋಗ್ತಾ ಇದೀವಿ, ಹೋಗ್ತಾ ಹೋಗ್ತಾ ವ್ಯೂ ಪಾಯಿಂಟ್ಸ್ ಎಲ್ಲ ಸಕ್ಕದಾಗಿತ್ತು. ಆದ್ರೆ ಹಾ ಆನ್ ದ ರೋಡ್ ನಲ್ಲಿ ನಮ್ಗೆ ಆಗುಂಬೆ ಇದು ಬರುತ್ತೆ, ಟ್ರೈಲ್ಸ್ ಹಾ ಘಾಟ್ ಸೆಕ್ಷನ್ ಬರುತ್ತೆ, ಅದನ್ನು ಸಕ್ಕದಾಗಿತ್ತು. ಲಾಸ್ಟ್ ಟೈಮ್ ನಾವು ಮಾನ್ಸೂನ್ಗೆ ಹೋಗಿದ್ವಲ್ಲ, ನಾವ್ ಹೋಗಿದ್ವಿ. ಫುಲ್ ಸುತ್ಕೊಂಡ್ ಸನ್ಸೆಟ್ ಪಾಯಿಂಟ್ ಬರುತ್ತೆ ಒಂದು, ಹಾ ಅದನ್ನು ಸಕ್ಕದಾಗಿರುತ್ತೆ. ಕೆಳಗಡೆ ಇಲ್ಲಿಯವರೆಗೂ ಸಕ್ಕದಾಗಿ ವ್ಯೂ, ಬೆಂಡ್ ಆಮೇಲೆ ಪಾಯಿಂಟ್ಸ್ ಎಲ್ಲ ಸ್ಪೆಷಲಿ ಸಕ್ಕದಾಗಿರುತ್ತೆ. ಆಗುಂಬೆ ಕೆಳಗಡೆ ಒಂದ್ ರೋಡ್ ಹೋಗುತ್ತೆ ಯು ಶೇಪ್ ನಲ್ಲಿ. ಹಾ, ಅದು ಫುಲ್ ವ್ಯೂ. ಆಕ್ಚುಲಿ ನಮ್ಮ ಹತ್ರ ಡ್ರೋನ್ ಟೈಪ್ ಇದ್ರೆ ಮಸ್ತ್ ಶಾರ್ಟ್ಸ್ ತೆಗಿಬೋದು. ಸಕ್ಕದಾಗಿ ಬರುತ್ತೆ. ಆಮೇಲೆ ಡ್ರೋನ್ ಶಾರ್ಟ್ಸ್. ಇನ್ನೊಂದೇನಂದ್ರೆ, ಈ ಸಲ ನಾನು ಸೋಲೋ ಹೋಗಿದ್ನಲ್ಲ, ಆ ಸೋಲೋ ಹೋಗಿದ್ರಿಂದ ಏನಾಯ್ತಂದ್ರೆ ತುಂಬಾನೇ ಲೈಟ್ ವೇಟ್ ಅನಿಸ್ತಾ ಇತ್ತು ಡಾಮಿನೋರು. ಅದ್ರದ್ದು ವೇಟ್ ಅನಿಸ್ತಾ ಇರ್ಲಿಲ್ಲ. ಏನಿಲ್ಲ, ಯಾವಾಗ್ಲೂ ಜಸ್ಟ್ ನೆಕ್ಸ್ಟ್ ಎಲ್ಲ ಸೋಲೋ ರೈಡ್ ಮಾಡ್ಬೇಕಂತ. ಯಾವಾಗ್ಲೂ ಇವ್ರು ಕೂತಿರೋದ್ರಿಂದ ಗಾಡಿ ತುಂಬಾ ವೇಟ್ ಅಂದ್ರೆ ನಾರ್ಮಲ್ ಅನ್ಸ್ತಾ ಇತ್ತು ಅವಾಗ. ನಾರ್ಮಲ್ ಗಿಂತ ಇವಾಗ ತುಂಬಾನೇ ಲೈಟ್ ವೇಟ್ ಅನಿಸ್ತು. ಸಖತ್ತಾಗಿ ಪಿನ್ ಮಾಡ್ಬೋದಾಗಿತ್ತು, ಬೆಂಡ್ ಮಾಡಿ ಚೆನ್ನಾಗಿ ಓಡಿಸ್ತಾ ಇದ್ದೆ. ಲೀನಿಂಗ್ ಎಲ್ಲ ಕರೆಕ್ಟ್. ಸಕ್ಕತ್ತಾಗಿ ಕೈಗೆ ಬರ್ತಾ ಇತ್ತು. ಆಮೇಲೆ ಲಾಸ್ಟ್ ಆಗುಂಬೆ ಟೈಮ್ ಘಾಟ್ ನಮ್ ನಲ್ಲಂತೂ ಫ್ರೆಂಡ್ ಫುಲ್ ಗಾಡಿ ಬಿದ್ದು ಹೋಗಿತ್ತಲ್ಲ ಹಾ ಕ್ರಾಸ್ ನಲ್ಲಿ, ಸಕ್ಕತ್ತಾಗಿ ಅಲ್ಲೇ ಬಿದ್ದಿತ್ತು. ಹತ್ರನೇ. ಬೆಸ್ಟ್ ವಿಶಸ್ ಅಂದ್ರೆ ಕ್ರಾಸ್ ಫಿಂಗರ್ಸ್ ಅಂತ ಹೇಳ್ತಾರ, ಕ್ರಾಸ್ ಫಿಂಗರ್ ಇಲ್ಲ ವುಡ್ ಟಚ್ ಅಂತ. ಹ್ಮ್ ನನ್ ಗಾಡಿ ಒಂದ್ಸಲನೂ ಬಿದ್ದಿಲ್ಲ ಗುರು. ಆ, ಇದು ಫಸ್ಟ್ ಇದ್ದಿದ್ ಗಾಡಿನೂ ಅಷ್ಟೇ, ಈಗ ಇದ್ದಿದ್ ಗಾಡಿನೂ ಅಷ್ಟೇ, ಒಂದ್ಸಲ ನಾನು ಎಲ್ಲೂ ಬೀಳ್ಸ್ಕೊಂಡಿಲ್ಲ. ಸೊ ಅದು ಒಂದು ಒಳ್ಳೆ ವಿಷಯ. ಇದೇ ತರ ಪಿನ್ ಪಾಯಿಂಟ್ಸ್ ಎಲ್ಲ ಬರುತ್ತೆ ಅಲ್ವಾ, ಪಿನ್ ಪಾಯಿಂಟ್ಸ್ ಅಲ್ಲಿ ಸಕ್ಕದಾಗ ಕರ್ವಿಂಗ್ಸ್ ಇತ್ತು. ಕರ್ವಿಂಗ್ಸ್ ಎಲ್ಲ ಸಕ್ಕದಾಗಿ ಮಾಡಿದೆ ಈ ಸಲ ಅಂತೂ. ಹ್ಮ್ ಅದು ನೀನು ಇರ್ಲಿಲ್ವಲ್ಲ. ಆಮೇಲೆ ನಾನು ಇದ್ದೇನೆ ಅಂತ ಅದು ಅಂದಿದ್ದೇನೆ. ಇಲ್ಲ, ಸಕ್ಕದಾಗಿ ಬೆಂಡ್ ಆಗ್ತಿತ್ತು ಗಾಡಿ. ಒಂದು 16 ಅಲ್ಲಿ ಆಲ್ಮೋಸ್ಟ್ ಆಗುಂಬೆದಲ್ಲಂತೂ ಸಕ್ಕದಾಗಿತ್ತು ಎಕ್ಸ್ಪೀರಿಯನ್ಸ್. ಆಮೇಲೆ ಅಲ್ಲಿ ರೋಡ್ ಹೆಂಗಿದ್ರೆ ಅಂದ್ರೆ ಸ್ವಲ್ಪ ಸ್ಟೀಪ್ ಟೈಪ್ ಇದೆ. ನಾವು ಊಟಿ ಸ್ಟೀಪ್ ಇರುತ್ತೆ. ಹೋಗ್ತೇವಲ್ಲ, ಊಟಿದು ಸ್ವಲ್ಪ ಕರ್ವಿ ಟೈಪ್ ಇರುತ್ತೆ. ಬಟ್ ಹ್ಮ್ ಇಲ್ಲಿದು ಹಿಲ್ಸ್ ಒಂದು ಕರ್ವಿ. ಕರ್ವ್ಸ್ ಜಾಸ್ತಿ ಇರುತ್ತೆ. ಕರ್ವಿನೂ ಅಲ್ಲ ಅದು. ಹ್ಮ್ ಆ ಸ್ಟೀಪ್ ಕರ್ವಿ ಟೈಪ್ ಇದೆ, ಹಿಂಗೆ ಹೈಟ್ ಉಬಡ್ತಾವ. ಇರುತ್ತೆ, ಕರ್ವ್ಸ್ ಹಾ, ಇರುತ್ತೆ. ಬೆಂಡಿಂಗ್. ನಂದಿ ಹಿಲ್ಸ್ ನಲ್ಲಿ ಟಾಪ್ ನಲ್ಲಿ ಇರುತ್ತಲ್ವಾ, ಫುಲ್ ಕರ್ವ್ ಇರುತ್ತೆ ಒಂದು. ಹ್ಮ್ ಅದೇ ತರಾನೇ ಅಲ್ಲೂ ಜಾಸ್ತಿ ಇರುತ್ತೆ. ಚೆನ್ನಾಗಿತ್ತು ಆದ್ರೂ. ಮೌಂಟೇನ್ ರೋಡ್ ಸ್ವಲ್ಪ ಹಂಗೆ ಇರುತ್ತೆ. ಹ್ಮ್ ಸೊ ಅಲ್ಲಿಂದ ವ್ಯೂ ಪಾಯಿಂಟ್ ಆಗಿತ್ತು. ಲಾಸ್ಟ್ ಟೈಮು ಎಲ್ಲ ನೋಡಿದ್ರು, ರಾಜಶ್ರೀ ಕೂಡ ನೋಡಿದ್ರು. ಸೊ ಅವ್ರಿಗೊಂದು ಇಮ್ಯಾಜಿನೇಷನ್ ಐಡಿಯಾ ಇದೆ ಈಗ. ನಾವು ಹೋಗಿ ಬಟ್ ಅದು ಬಂದಿದ್ವಿ ಅಲ್ಲಿ. ಮಾನ್ಸೂನ್ ಇತ್ತು, ಈ ಸಲ ಡ್ರೈ ಇತ್ತು. ಡ್ರೈ ಹ್ಮ್ ಅಂದ್ರೆ ಆ ತರ ಒಂದು ವೆಟ್ ಎನ್ವೈರನ್ಮೆಂಟ್ ಇರ್ಲಿಲ್ಲ. ಹ್ಮ್ ಚೆನ್ನಾಗಿತ್ತು ಅದ್ರ ಗಾಡಿ ಓಡ್ಸಕ್ಕಂತೂ. ಈ ಸಲ ಕ್ಲಿಯರ್ ಕಾಣಿಸ್ತಾ ಇತ್ತು. ಲಾಸ್ಟ್ ಟೈಮ್ ಫುಲ್ ಫಾಗ್ ಆಗೋಗಿತ್ತು, ಹಾ, ಸರೌಂಡಿಂಗ್ ನೋಡಕ್ ಆಗ್ತಿರ್ಲಿಲ್ವಲ್ಲ, ಹೌದು ಅಲ್ಲಿಂದ ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಾ ಇರ್ಲಿಲ್ಲ. ಹೌದು. ಈ ಸಲ ಲಾಂಗ್ ಅಲ್ಲಿರೋ ಡಿಸ್ಟೆನ್ಸ್ ಅಲ್ಲಿರೋ ಗುಡ್ಡ ಎಲ್ಲ ಕಾಣಿಸ್ತಾ ಇತ್ತು ನಮ್ಗೆ. ವ್ಯೂ ನೋಡ್ಕೊಂಡು ಹೋಗ್ಬೋದಾಗಿತ್ತು ಡ್ರೈ ಹ್ಮ್ ಅದ್ರಿಂದ. ಸೊ ಎರಡು ಒಂಥರ ಅಡ್ವಾಂಟೇಜ್. ಆಮೇಲೆ ಮಟ್ಗಲ್ ಗುಡ್ಡ ಹೋಗ್ತಾ ಇದ್ವಲ್ಲ, ಹೋಗ್ಬೇಕಾದ್ರೆ ಒಂದು ನದಿ ಸಿಕ್ತು ನಮ್ಗೆ. ಆಗುಂಬೆ ಆದ್ಮೇಲೆ ರಿಸಾರ್ಟ್ ಹೋಗಿದ್ರಿ. ಇಲ್ಲ, ರೆಸಾರ್ಟ್ ಆದ್ಮೇಲೆ ಮಟ್ಕಲ್ ಗುಡ್ಡ ಹೋಗ್ಬೇಕಾದ್ರೆ ಆಗುಂಬೆ ಅದು ಓಕೆ, ಟ್ರೈಲ್ಸ್ ಎಲ್ಲ ಬರುತ್ತೆ. ಸಾಮಾನೆಲ್ಲ ಆಗುಂಬೆ ಅಲ್ಲೇ ಟಾಪ್ ಇಟ್ಟಿತ್ತು. ಟಾಪ್ ಇಂದ ಕೆಳಗಡೆ ಇಳಿತೀವಲ್ವಾ, ಟಾಪ್ ನಲ್ಲಿ ನಮ್ದು ರೆಸಾರ್ಟ್ ಇರೋದು. ಸೊ ಓಕೆ. ಅಲ್ಲೇ ಆ ನದಿ ಹೇಳಿದ್ನಲ್ಲ ನಾನು, ಹಾ ಆ ರೆಸಾರ್ಟ್ ಪಕ್ಕದಲ್ಲೇ ಇನ್ನೊಂದು ಕಾಲುವೆ ತರ ಹೋಗ್ತಿತ್ತು ಅಂತ. ಆ ನದಿ ಬಂದು ಹಂಗೆ ಕೆಳಗಡೆ ಜಾಯಿನ್ ಆಗುತ್ತೆ ಅನ್ಸುತ್ತೆ, ಅದು ಹಾ ಹಂಗೆ ಕೆಳಗಡೆ ಬರುತ್ತೆ ಅನ್ಸುತ್ತೆ. ಆಮೇಲೆ ಅದು ನದಿ ಬರುತ್ತಲ್ವಾ, ಅಲ್ಲಿಂದ ಬರ್ಬೇಕಾದ್ರೆ ದೊಡ್ಡ ನದಿ ಕಾಣಿಸ್ತು. ಹ್ಮ್ ನಮ್ ಗೂಗಲ್ ಮ್ಯಾಪ್ ಅಲ್ಲಿ ಮಿಸ್ ಆಗಿತ್ತು. 2-3 ಸಲ ಬೇರೆ ಬೇರೆ ಯಾವ್ದ್ಯಾವ್ದೋ ಗದ್ದೆಗ್ ನುಗ್ಗಿದ್ವಿ, ಹಾ ಬೇರೆಯವ್ರದ್ದು ಯಾವ್ದೋ ತೋಟಕ್ಕೆ ಹೋಗಿದ್ವಿ. ಗೂಗಲ್ ಮ್ಯಾಪ್ ನ ನಂಬ್ಕೊಂಡಂತೂ ಹೋಗಕ್ಕಾಗಲ್ಲ. ಫಾರೆಸ್ಟ್, ಆಮೇಲೆ ಇಂಟರ್ನೆಟ್ ಅಲ್ಲಿ ಇರ್ಲಿಲ್ಲಲ್ಲ. ಕ್ಲೀನ್ ಆಗಿ ತೋರ್ಸಂಗೆ ಇಲ್ಲಲ್ಲ ಗೂಗಲ್ ಮ್ಯಾಪ್ಸ್. ಇಂಟರ್ನೆಟ್ ಇರ್ಲಿಲ್ಲ. ಅದೊಂದ್ 2 ಸಲ ಮಿಸ್ ಆಗೇ ಆಗುತ್ತೆ ನಿಮ್ಗೆ. ಹ್ಮ್ ಫಾರೆಸ್ಟ್ ರೀಜನ್ ಹೋದ್ರೆ, ಕೇರಳ ಕಡೆ ಎಲ್ಲ ಹೋದ್ರೆ ಫುಲ್ ಮಿಸ್ ಆಗುತ್ತೆ. ಹ್ಮ್ ಊಟಿನಲ್ಲೂ ಮಿಸ್ ಆಗಿತ್ತಲ್ಲ ನಮ್ದು. ಹಾ, ಆ ಎಲ್ಲ ಲಾಸ್ಟ್ ಆಗ್ಬಿಟ್ಟಿದ್ವಿ. ಇಂಟರ್ನೆಟ್ ಬೇರೆ ಕಡೆ ಪ್ರಾಪರ್ ಇರಲ್ಲ, ಹೋಗ್ಬಿಟ್ಟಿದ್ವಿ. ಕನೆಕ್ಟಿವಿಟಿ. ಆಮೇಲೆ ಅದೊಂಥರ ಚಿಕ್ಕದು, ಎಲ್ಲ ಆಫ್ ರೋಡ್ ಟ್ರೈಲ್ಸ್ ಅಲ್ವಾ, ಅದು ಹಾಗೆ ಆಗುತ್ತೆ. ಒಂದ್ಸಲ ಹಿಂಗೆ ಮಾಡಿ 15 ಕಿಲೋಮೀಟರ್ ಮುಂದೆ ಬೇರೆ ಕಡೆ ಬೇರೆ ಲೊಕೇಶನ್ಗೆ ಹೋಗ್ಬಿಟ್ಟಿದ್ವಿ. ಆಮೇಲೆ ರಿಯಲೈಸ್ ಆಯ್ತು, ಅಯ್ಯೋ ಇದು ನಾವು ಇಲ್ಲಿ ಹೋಗ್ತಾ ಇಲ್ಲ ಹಾ, ಅಲ್ವಾ ಅಂತ. ಹೋಗ್ಬೇಕಾದ್ರೆ ರೈಟ್ ಸೈಡ್ ಅಲ್ಲಿ ನದಿ ನೋಡಿದ್ವಿ. ನಾವು ರೋಡ್ ಸ್ಟ್ರೈಟ್ ಇತ್ತು, ಹ್ಮ್ ನದಿ ನೋಡಿದ್ವಿ. ಹ್ಮ್ ನೋಡ್ಬಿಟ್ಟು ಸ್ಟ್ರೈಟ್ ರೋಡ್ಗೆ ಹೋಗ್ಬೇಕಾ ಇಲ್ಲ ನದಿಗೆ ಹೋಗ್ಬೇಕಾ ಅಂತ. ಹ್ಮ್ ನದಿಗೆ ಆಲ್ರೆಡಿ ಸ್ವಲ್ಪ ಮೇಲೆ ಫ್ಲೋಯಿಂಗ್ ಇತ್ತು, ಅಷ್ಟೊಂದು ಡೀಪ್ ಇರ್ಲಿಲ್ಲ, ಎಲ್ಲ ಹ್ಮ್ ಕಲ್ಲಿತ್ತು ಫುಲ್ಲು. ಹ್ಮ್ ಅದನ್ನು ವಿಡಿಯೋ ಇದೆ, ವಿಡಿಯೋ ಹಾಕ್ತಾ ಇರ್ತೀನಿ. ಹ್ಮ್ ಸಕ್ಕತ್ತಾಗಿತ್ತು. ಹಂಗೆ ಹೋಗೋಣ ಅಂತ ಬಂದು ವಿಡಿಯೋ ಮಾಡ್ಬೇಕಲ್ವಾ, ಹ್ಮ್ ಮಾಡೋಣ ಒಳಗಡೆ ಇಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಜೈ ಅನ್ಬಿಟ್ಟು. ಆ, ಒಂದೇ ಒಂದು 4 ಗಾಡಿ ಇತ್ತು. ಹಾ ಒಂದು ಹಿಮಾಲಯನು, ಹ್ಮ್ ಆಮೇಲೆ KTM 390 ಇತ್ತು ಅಡ್ವೆಂಚರು.
ನನ್ ಡಾಮಿನರ್ ಇತ್ತು, ಇನ್ನೊಂದು ಇಂಟರ್ಸೆಪ್ಟರ್ ಇತ್ತು. ಲಡಾಖ್ ಟ್ರಿಪ್ ಆಲ್ರೆಡಿ ಪ್ಲಾನ್ ಮಾಡ್ತಾವ್ರ ಅವರು. ಸೊ ಅದರಿಂದ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ, ಇಲ್ಲೇ ಆಫ್ ರೋಡ್ ಹೋಗೋದು ಅನ್ಬಿಟ್ಟು ಹೆಂಗ ಸದ್ಯ ನಾನಂತೂ ಅಲ್ಲಿ ಬಿದ್ದೇ ಬೀಳ್ತೀನಿ ಅನ್ಕೊಂಡೆ ರಿವರ್ ಕ್ರಾಸ್ ಮಾಡ್ಬೇಕಾದ್ರೆ. ಯಾಕಂದ್ರೆ ಫುಲ್ ಕಲ್ಲು ಅದು, ಕಲ್ ಮೇಲೆ ಜಂಪ್ ಆಗಿ ಹೋಗ್ಬೇಕು. ಫಸ್ಟ್ ಟೈಮ್ ಅಂತೂ ಫುಲ್ಲು ಬೈದಲ್ಲೇ ಕುಂಡ್ರಿಸ್ಕೊನೇ ಹೋದೆ, ಕುಂತ್ಕೊನೇ ಹೋದೆ, ಹೋಗಿ ಪಾಸ್ ಆಯ್ತು. ಆಮೇಲೆ ಕಾನ್ಫಿಡೆಂಟ್ ಬಂತು, ಏನಿಲ್ಲ ಬಿಡು ಅಂದ್ಬಿಟ್ಟು ನೆಕ್ಸ್ಟ್ ನಿಂತ್ಕೊಂಡು ಕುಂತ್ಕೊಂಡು ಎಲ್ಲ ಓಡಿಸಿ ಜಡ್ಜ್ ಹಾಕಿ ಅವ್ರಂತೂ ಗಾಡಿನ ಆ ಕಡೆ ಹಳ್ಳಕ್ಕೆ ಇಳಿಸ್ಬಿಟ್ರು. ಹಳ್ಳಕ್ಕೆ ಅಂದ್ರೆ ದೊಡ್ಡ ದೊಡ್ಡ ಕಲ್ಲಿತ್ತು, ಅಲ್ಲಿ ಇಳಿಸಿ KTM ಇಳಿಸಾಯ್ತು. ಆಮೇಲೆ ಹಿಮಾಲಯನು ಇಳಿಸಾಯ್ತು. ಹಿಮಾಲಯನ್ ಅಂತೂ ಆಲ್ಮೋಸ್ಟ್ ಮುಳುಗೋಗಿತ್ತು. ಸೈಲೆನ್ಸರ್ ಒಳಗಡೆ ನೀರು ಹೋಗ್ತಾ ಇತ್ತು. ಫುಲ್ ಎತ್ತಿ ಹಿಡ್ಕೊಂಡು ಅವರು ಫುಲ್ಲು ಚಿಂದಿ ಚಿತಾಲ್ ಬತ್ತಲ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ರಿಟರ್ನ್. ಆಮೇಲೆ ನೀನು ಕಾಂತಾರ ಮೂವಿ ನೋಡಿದ್ಯಾ? ಕಾಂತಾರನ? ಹಾ ನೋಡಿದಲ್ಲ. ಕಾಂತಾರ ಮೂವಿನಲ್ಲಿ ಅವನು ಮರ ಬೀಳ್ಸ್ಬಿಟ್ಟು ಪೊಲೀಸರು ಹುಡುಕ್ತಾ ಇರ್ತಾರಲ್ಲ, ಅವನ್ನ ಹುಡುಕ್ಬೇಕಾದ್ರೆ ಅವನೊಂದು ರಿವರ್ಗೆ ಹೋಗಿ ಕೂರ್ತಾನೆ. ಅವಳು ಬಂದು ಫುಡ್ ಎತ್ಕೊಂಡ್ಬಂದು ಕೊಡ್ತಾಳೆ ಅವನಿಗೆ, ಹುಡುಕೊಂಡ್ ಬಂದು. ಆ ಒಂದು ಸೀನ್ ನಲ್ಲಿ ಒಂದು ರಿವರ್ ಆಮೇಲೆ ಒಂದು ಫಾಲ್ಸ್ ಬರುತ್ತೆ. ಆ ಫಾಲ್ಸ್ ಅದು ತುಂಬಟ್ಟು ಫಾಲ್ಸ್ ಅಂತ, ಅಲ್ಲೇ ಶೂಟ್ ಮಾಡಿದ್ರು. ಅಲ್ಲೇ ಶೂಟ್ ಮಾಡಿದ್ದು ಅದು. ಅದು ಹೋಗಿ ಆ ಒಂದು ವ್ಯೂ ಪಾಯಿಂಟ್ ನೋಡಿದ್ವಿ ಹೋಗೋ ದಾರಿನಲ್ಲೇ. ಸೇಮ್ ಅದೇ ತರ ಆಯ್ತಾ ಮೂವಿನಲ್ಲಿ ಹೆಂಗಿದೆ ಅಂತ? ಹಂಗೆ ಇತ್ತು, ಬಟ್ ಅದು ಸ್ವಲ್ಪ ಎಕ್ಸಾಜರೇಟ್ ಮಾಡಿರ್ತಾರೆ ಮೂವಿನಲ್ವಾ. ಇದು ಚೆನ್ನಾಗಿತ್ತು, ಆದ್ರೆ ಕಣ್ಣು ತುಂಬಿಸ್ಕೊಂಡ್ ಬರ್ಬೋದು, ಆ ತರ ಆಯ್ತು. ಅದೇ ತರ ಒಂದು ಎಷ್ಟು ಕಣ್ ತುಂಬಿದ್ಯಾ ನೀನು? ಆ ರಿವರ್ದು ನಾವು ಗಾಡಿ ಎಲ್ಲ ಇಳಿಸಿದ್ವಲ್ಲ ರಿವರು, ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಇದು ತೊಂಬಟ್ಟು ಫಾಲ್ಸ್ ಅಂತ. ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಲೊಕೇಶನ್ ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಕೊಬಹುದು. ನಾವ್ ಎಲ್ಲೆಲ್ಲಿ ಹೋಗಿದ್ವು ಎಲ್ಲದ್ದು. ಆ ರೆಸಾರ್ಟ್ ಅಂತೂ ಊಟ ಸಕ್ಕದಾಗಿರುತ್ತೆ, ಅದ್ರದ್ದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಂಬರ್ ಹಾಕಿರೋಣ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ರೆ ಸಾಕು, ಎಲ್ಲ ಸಿಗ್ಬಿಡುತ್ತೆ ಅವ್ರಿಗೆ ಬುಕ್ ಮಾಡ್ಬೇಕಾದ್ರೆ ಆರಾಮಾಗಿ. ಆಮೇಲೆ ಕಡಿಮೆನೂ ಇದೆ ಪ್ರೈಸಸ್, ಅಫೋರ್ಡಬಲ್ ಪ್ರೈಸಸ್ ಇದೆ. ಸೀಸನ್ ಇಲ್ಲದೆ ಇರೋದ್ರಿಂದ ಕಡಿಮೆ ಇದೆ, ಸೀಸನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಓಕೆ, ನೀವು ಚೆನ್ನಾಗೆ ಫುಡ್ ಎಂಜಾಯ್ ಮಾಡ್ಬೋದು. ಪಕ್ಕದಲ್ಲೇ ಪ್ರೈವೇಟ್ ರಿವರ್ ತರನೇ ಐತೆ, ಅದನ್ನು ಪ್ಯೂರ್ ವಾಟರ್, ಅದನ್ನು ಚೆನ್ನಾಗಿರುತ್ತೆ. ಇದನ್ನು ಫಾಲ್ಸ್ದು ಪಿನ್ ಮಾಡಿರ್ತೀನಿ. ನೆಕ್ಸ್ಟ್ ಮಟ್ಗಲ್ ಗುಡ್ಡ, ಇದನ್ನು ಪಿನ್ ಮಾಡಿರ್ತೀನಿ. ನೆಕ್ಸ್ಟ್ ಗುಡ್ಡಕ್ಕೆ ಹೋಗ್ತಾ ಇದ್ವಿ, ಬಂತು ಅಲ್ಲಿ ಒಂದು ಬೋರ್ಡ್ ನೋಡಿದ್ವಿ, 4 ಕಿಲೋಮೀಟರ್ ಹೆಡ್ ಅಂತ. ಅಲ್ಲಿ ಸ್ಟಾರ್ಟ್ ಪೀಕ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 4 ಕಿಲೋಮೀಟರ್ ರೈಡ್ ಮಾಡ್ಬೇಕು ನಾವು. 4 ಕಿಲೋಮೀಟರ್ ಬೆಟ್ಟ ಹತ್ತೋದು. ಸೊ ಇಲ್ಲಿವರೆಗೂ ಹೋಗಿದ್ದು ರೋಡು, ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲರೂ ಫುಲ್ ಜೋಶು. ಅಲ್ಲಿ ಹಾಕ್ಬಿಟ್ಟಿದ್ರು ಬೋರ್ಡು, ಸೈನ್ಸ್, ಡಿಫ್ರೆಂಟ್ ಟೈಪ್ ಆಫ್ ಸೈನ್ಸ್. ಇದ್ ಮಾಡಬಾರ್ದು, ಪ್ಲಾಸ್ಟಿಕ್ ಮಾಡಬಾರ್ದು, ಹುಡುಗಿ ಅಲ್ಲಿ ಇಲ್ಲಿ ಕೂತಿರ್ಬಾರ್ದು, ಎಲ್ಲಾನು ಹಾಕಿದ್ರು ಸೈನ್ಸ್. ಸೊ ಅದಾದ್ಮೇಲೆ ಅದನ್ನ ನೋಡ್ಕೊಂಡು ಓಕೆ ಅನ್ಕೊಂಡು ಅಲ್ಲಿಂದ ಆಫ್ ರೋಡ್ ಟ್ರೈಲ್ ಸ್ಟಾರ್ಟ್ ಆಯ್ತು. ಪೀಕ್ ಹತ್ತಕ್ಕೆ ಹತ್ತದ 4 ಗಾಡಿನೂ ಫುಲ್ ಜೋಶಲ್ಲಿ ಹತ್ಸ್ಬಿಟ್ರಿ. ಫಸ್ಟ್ ಪೀಕ್ ಬಂದಿದ್ದು ಫುಲ್ಲು ಎಲ್ಲಾರು ಒಂದ್ಸಲ ಯೋಚನೆ ಮಾಡಿದ್ವಿ, ಸಖತ್ ಕಷ್ಟ ಇದೆ ಟೆರೇನು ಅಂತ. ಹೆಂಗಿತ್ತು ಅಂದ್ರೆ ಫುಲ್ಲು ಎಲ್ಲ ಕಲ್ಲು ಎಲ್ಲ ಕಡೆನು. ಆಮೇಲೆ ಹಿಂಗೈತೆ ಫುಲ್ಲು ಸ್ಲಿಪ್ರಿ ಟೈಪ್ ಇತ್ತು, ಫುಲ್ ಡ್ರೈ. ಆಮೇಲೆ ಕಲ್ಲು ಇದೆಯಲ್ಲ, ಕೈ ರೊಟೇಟ್ ಆಗುತ್ತೆ ಟೈರ್, ಹಂಗೆ ಕಲ್ಲು ಪಟ್ಟಂತ ಓಡಿಸಿದ್ರೆ ಮುಖಕ್ಕೆ ಹಿಂದ್ಗಡೆ ಬರೋರಿಗೆ. ಅದೇನಾಯ್ತಾರು 1 by 1 ಹೋಗ್ಬೇಕು ಗಾಡಿ. ಅವಾಗ 1 by 1 ಎಲ್ಲಾರು ಹೋಗ್ತಾ ಇದ್ವಿ. ರೈನಿ ಸೀಸನ್ ಅಲ್ಲಿ ಆದ್ರೆ ಹೋಗಕ್ಕೆ ಆಗಂಗಿಲ್ಲ ಅನ್ಸುತ್ತೆ. ರೈನಿ ಸೀಸನ್ ಸ್ವಲ್ಪ ವೆಟ್ ಇತ್ತಂದ್ರೆ ಹೋಗ್ಬಿಡುತ್ತೆ ಗಾಡಿ. ರೈನಿ ಇತ್ತಂದ್ರೆ ಕಷ್ಟನೇ. ಯಾವ್ದೇ ಟೆರೇನ್ ಆದ್ರೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಬೇಕು. ಯಾವ್ದ ನಾರ್ಮಲ್ ರೋಡಲ್ಲಿ ಓಡ್ಸೋ ತರ ಅಂತೂ ಓಡ್ಸೋಕ್ ಆಗಲ್ಲ, ಅಲ್ಲಿ ಕಷ್ಟ ಇರುತ್ತೆ. ಫುಲ್ ಆಫ್ ರೋಡ್ ಇತ್ತು. ಅದು ರೋಡೇ ಇಲ್ಲ, ಅದು ಆಕ್ಚುಲಿ ಅದು ರೋಡೇ ಇಲ್ಲ. ಈಗ ಮಾಡ್ತಾ ಇದಾರೆ ಏನೋ, ಹೌದು ರೋಡೇ ಇಲ್ಲ ಅದು. ಹತ್ತಿದ್ವಿ. ಹತ್ತಾದ್ಮೇಲೆ ಫಸ್ಟ್ ಟೆರೇನು ಎಲ್ಲಾರು ಇಂಟರ್ಸೆಪ್ಟರ್ ಅಲ್ಲಿ ಬಂದಿದ್ರಲ್ಲ, ಅವ್ರಂತೂ ಓಕೆ ರೋಡ್ ಇತ್ತು. ಕಲ್ಲು ತುಂಬಾ ದೊಡ್ಡ ಕಲ್ಲಿತ್ತು ಆಕ್ಚುಲಿ, ಆ ಗಾಡಿಗೆ ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ಓಕೆ ಅಲ್ಲೇ ಸ್ಟಾಪ್ ಆದ್ರು. ಹಿಮಾಲಯ ಹತ್ಬಿಡು, ಫಸ್ಟ್ ಹತ್ಬಿಟ್ಟು ಮೇಲೆ ಹೋಗ್ತಾ ಫುಲ್ ಹಿಂಗಿದೆ, ಸ್ಟ್ರೇಟ್ ಫುಲ್ ಸ್ಟೀಪ್ ಮೇಲೆ. ಯಾಕಂದ್ರೆ ನಾವು ಹಿಂದ್ಗಡೆ ಹೋಗಕ್ಕಾಗಲ್ಲ, ಹೋದ್ರೆ ನಾವು ಪುಷ್ ಮಾಡ್ಬೋದು, ಏನಾದ್ರು ಮಾಡ್ಬೋದು. ಫುಲ್ ಲಾಂಗ್ ಇದೆ, ಲಾಂಗ್ ಸ್ಟೀಪ್ ಇದೆ. ಹೋಗಿ ನಿಂತ್ಕೊಂಡ್ಬಿಟ್ರು ಅಲ್ಲಿ ಸೆಂಟ್ರಲ್ಲಿ. ರಿವರ್ಸ್ ಆಗ್ತಾ ಇತ್ತು ಗಾಡಿ. ನಾವಂತೂ ವೇಟ್ ಮಾಡಿ ಅಂತ ಹೇಳ್ಬಿಟ್ಟು ಹಿಂದ್ಗಡೆಯಿಂದ ನಾವು ಹೋಗಕ್ ಆಗ್ತಾ ಇಲ್ಲ, ಅವ್ರನ್ನು ಸಪೋರ್ಟ್ ಮಾಡಕ್ಕೆ ಆಗ್ತಿಲ್ಲ. ಆಮೇಲೆ ಸರಿ ಅನ್ಕೊಂಡು ಅವ್ರು ಹೋದ್ರು ಮುಂದೆ. ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಒಂದೇ ಆಕ್ಸಿಲೇಟರ್ ಕೊಟ್ಟು ಫುಲ್ ಆಕ್ಸಿಲೇಟರ್ ಕೊಡ್ಕೊಂಡು ಹೋಗ್ಬಿಟ್ರು ಮೇಲೆ. ಆಫ್ ಮಾಡಬೇಡಿ ಅಂತ ಮನೋಜ್ ಅವರು ಗೈಡೆನ್ಸ್ ಕೊಡ್ತಾ ಇದ್ರು. ಗಾಡಿ ಆಫ್ ಮಾಡೋದು ಬೇಡ, ಒಂದೇ ಇದ್ರಲ್ಲಿ ಫಸ್ಟ್ ಗೇರ್ನಲ್ಲಿ ಫಸ್ಟ್ ಸೆಕೆಂಡ್ ಆಫ್ ಮಾಡದೆ ಹೋಗ್ಬಿಡೋದು ಅಂತ. ಅವ್ರು ಹೋಗ್ಬಿಟ್ರು ಸೆಕೆಂಡ್ ಸ್ಟೆಪ್, ನಾವು ಹತ್ಬಿಟ್ರಿ, ಅವ್ರು ಹತ್ಬಿಟ್ರು. ಎಲ್ಲಾರು ಹೋಗಿ ಸೆಕೆಂಡ್ ಸ್ಟೆಪ್ ಆಗಿದ ತಕ್ಷಣ ಸ್ವಲ್ಪ ಒಂದ್ ಲೆವೆಲ್ ಬಂದಿತ್ತಲ್ಲ,
ಹ್ಮ್. ಅಲ್ಲಿಂದ ಸೆಕೆಂಡ್ ಮತ್ತೆ ಹತ್ತಿದ್ವಿ. ಫಸ್ಟ್ ಹಾ. ಆಯ್ತು, ಸೆಕೆಂಡ್ ಆಯ್ತು. ಸೆಕೆಂಡ್ ಇಂದ ಹತ್ತಬೇಕಾದ್ರೆ ಹ್ಮ್. ಹಿಮಾಲಯನವರು ಅವರು ರಿಟರ್ನ್ ಆದ್ರು. ಓಕೆ, ತುಂಬಾ ಟೆರೇನ್ ಇದೆ. ಹ್ಮ್. ಅದೇ ತರ 3 ಕಿಲೋಮೀಟರ್ ಹೋಗ್ಬೇಕಲ್ಲ ಇನ್ನ. ಹ್ಮ್. ಆಲ್ಮೋಸ್ಟ್ ನಮ್ಗೆ 4 o'clock ಆಗಿತ್ತು ಅಷ್ಟೊತ್ತಲ್ಲಿ. ಹ್ಮ್. ಈ ರಿವರ್ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹ್ಮ್. ಮೇಲೆ ಹೋಗೋಷ್ಟರಲ್ಲಿ ಒಂದು 4 o'clock ಆಗಿತ್ತು. ಅವರು ರಿಟರ್ನ್ ಆದ್ರು. ನಾನು ಮೇಲ್ ಹೋಗ್ಬಿಟ್ಟಿದ್ದೆ. ಫಸ್ಟ್ KTM 390 ಹೋಗ್ಬಿಟ್ಟಿತ್ತು. ಆಮೇಲೆ ನಂದು ಡಾಮಿನೋರ್ ಫಾಲೋ ಮಾಡ್ಕೊಂಡು ಹೋಗಾದ್ಮೇಲೆ ಹ್ಮ್. ಹಿಮಾಲಯನ್ಗೆ ವೇಟ್ ಮಾಡ್ತಾ ಇದ್ವಿ ನಾವು. ಅವ್ರು ಬಂದಿಲ್ಲ. ಸೊ ನಾವು ಅಂಡರ್ಸ್ಟ್ಯಾಂಡ್ ಆಗ್ಬಿಟ್ರಿ ಅವ್ರು ರಿಟರ್ನ್ ಆಗಿದ್ದಾರೆ ಅಂತ. ನಾನ್ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಹಿಂದ್ಗಡೆ ಹೋಗಿ ನೋಡ್ದೆ ಹ್ಮ್. ಆಕ್ಚುಲಿ ಹ್ಮ್. ಬರ್ತಾ ಇದಾರ ಏನು ಅಂತ. ಹ್ಮ್. ಬಂದಿರ್ಲಿಲ್ಲ. ಸೊ ಅಂಡರ್ಸ್ಟ್ಯಾಂಡಬಲ್ ಅವರು ರಿಟರ್ನ್ ಆಗಿದ್ದಾರೆ ಅಂತ. ಹ್ಮ್. ನಾನು ರಿಟರ್ನ್ ಬಂದ್ಬಿಟ್ಟು ಮತ್ತೆ ಗಾಡಿ ತಗೊಂಡು ಇನ್ನೊಂದು ಟೈರ್ನ ಹತ್ತನ ಅಂತ ಹೋದ್ವಿ. ಹೋಗಿದ ತಕ್ಷಣ KTM 390 ಸ್ಟಕ್ಕು ಅಲ್ಲಿ. ಓ. ಅವ್ರಿಗೆ ಪುಷ್ ಕೊಡ್ಬೇಕಾಗಿತ್ತು. ಹ್ಮ್. ಅವಾಗ ಪುಷ್ ಕೊಡ್ತಾ ಇದೀನಿ, ಆಗ್ತಾ ಇಲ್ಲ. ಅದು ಏನಂದ್ರೆ ಹಿಂದ್ಗಡೆ ಇದಾಕಿದಾರ ಅವರು ಟಾಪ್ ಬಾಕ್ಸ್. ಹಾ ಹಾ ಅದು ಬಂದು ನಾನು ಎದೆ ಕರೆಕ್ಟ್ ಆಗಿ ಈ ಲೆವೆಲ್ಗೆ ಐತೆ. ನಾನ್ ಕೆಳಗಡೆಯಿಂದ ಹಿಂಗ್ ಪುಷ್ ಕೊಡ್ತಾ ಇದೀನಿ. ಹಾ. ನೀ ಟಾಪ್ ಬಾಕ್ಸ್ ಎತ್ತಾ ಇದೀಯ, ಗಾಡಿ ಎತ್ತಾ ಅವ್ರ ಇಲ್ಲ. ಗಾಡಿ ಹೈಟು ಹಾ. ನನ್ನ ಎದೆಗ್ ಬರ್ತಿದೆ. ಹಾ. ನಾನು ಅಷ್ಟು ಕೆಳಗಡೆ ಇದ್ದೀನಿ. ಹಿಂಗ್ ಪುಷ್ ಕೊಡ್ತಾ ಇದೀನಿ. ಸೈಡ್ ಇಂದ ಪುಷ್ ಕೊಡೋಣ ಅಂದ್ರೆ ಗಾಡಿ ಹೋಗಲ್ಲ. ಹಿಂಗಿಂದ ಪುಷ್ ಕರೆಕ್ಟ್ ಆಗಿ ಎದೆಗೆ ಚುಸ್ತೈತೆ. ಸ್ವಲ್ಪ ಹಿಂದ್ಗಡೆ ಬಂತಂದ್ರೆ ಬಾಹುಬಲಿ ತರ. ಕೆಳಗಡೆ ಕಲ್ಲೆಲ್ಲ ಹೊಡಿತೈತೆ. ಅವರು ರೊಟೇಟ್ ಆಗುತ್ತಲ್ವಾ ಅವಾಗ. ಹ್ಮ್. ಸರಿ ಅನ್ಕೊಂಡು ಒಂದ್ 2-3 ಸಲ ಹಂಗೆ ಹಿಂದ್ಗಡೆ ಬರೋದು, ಫುಲ್ ಜೋಶ್ ಕೊಟ್ಟು ಪುಷ್ ಹ್ಮ್. ಮಾಡೋದು. ಹ್ಮ್. ಈ ತರ ಪುಷ್ ಮಾಡಿ ನೀನು ಒಬ್ನೇ ಪುಷ್ ಮಾಡ್ತಿದ್ದೆ. ಎಲ್ಲಿ ಇಬ್ರು ಹೋಗ್ಬಿಟ್ರಲ್ಲ. ಇಬ್ರು ಅವ್ರ್ ಮುಂದೆ ಇಂಟರ್ಸೆಪ್ಟರ್ ಫಸ್ಟೇ ಆಗಲ್ಲ ಅಂತ ಹೇಳಿದ್ರು. ಹಾ. ಅವ್ನ್- ಆಮೇಲೆ ಹಿಮಾಲಯನು ಯೂಟರ್ನ್ ಹೊಡಿತು. ಇವಾಗ ಹಾ. ಇದ್ದಿದ್ದು 2 ಗಾಡಿ, ಡಾಮಿನೋರು ಹಾ, ಹಾ. KTM 390 ಇತ್ತು. ಆ ರೆಕಾರ್ಡ್ ಆದ್ರೆ ಮಸ್ತ್ ಇರ್ತಿತ್ತು. ರೆಕಾರ್ಡ್ ಆಗಿದ್ರೆ ಸಾಕಾಗಿರೋದು. ಅಟ್ ಲೀಸ್ಟ್ ಅದು ಪುಷ್ ಕೊಟ್ಟೆ. visible ಪುಷ್ ನೋಡ್ಬೋದು ಕೊಟ್ಟಾದ್ಮೇಲೆ ಇತ್ತು. ಮೇಲೆ ಹೋದ್ವಿ. ಹ್ಮ್. ಮೇಲೆ ಹೋಗಾದ್ಮೇಲೆ ನನ್ ಗಾಡಿನೂ ಜೈ ಅನ್ಸ್ಕೊಂಡು ಇವ್ರದೇ ಹೋಗಿಲ್ಲ. ಅವ್ರು ಫುಲ್ ಎಕ್ಸ್ಪೀರಿಯನ್ಸ್ಡ್ ಆಕ್ಚುಲಿ. ಹಾ. ಆಲ್ಮೋಸ್ಟ್ ತುಂಬಾ ರೈಡ್ಸ್ ಮಾಡಿದ್ದಾರೆ. More than ಆ 300 ನನ್ಗಂತೂ plus. ಫುಲ್ ಎಕ್ಸ್ಪೀರಿಯನ್ಸ್ಡ್. ಹ್ಮ್. 200+ ಹೊಡೆದಿರ್ಬೇಕೇನೋ ಅವರು ರೈಡ್ಸ್. ಹ್ಮ್. ಆ ತರ ಎಕ್ಸ್ಪೀರಿಯನ್ಸ್ Adventure ಇದೆ. rides mostly. ಎಲ್ಲ ಆಫ್ ರೋಡ್ ಸ್ಟೈಲ್ಸ್ ಎಲ್ಲ ನೋಡಿದಾರ ಅವರು. ಎಲ್ಲಾ ಹ್ಮ್. ತರದ ಆಫ್ ರೋಡ್ಸ್. ಹ್ಮ್. ಅವರು ಹಿಂಗಲ್ವಾ, ನಾನು ಯೋಚನೆ ಮಾಡ್ತಾ ಇದೀನಿ. ಇನ್ನೊಂದು ಅದು ರಾಯಲ್ ಎನ್ಫೀಲ್ಡ್ ಫಸ್ಟ್ ಇತ್ತಲ್ವಾ 411, ಅದಿದ್ರೆ ಹೋಗ್ಬಿಡ್ತದ. ಬಿಲ್ಸಿ ಹಚ್ಸಾದ್ರು ಹಚ್ಬಿಡ್ತಿದ್ರು. ಹ್ಮ್. 390 ಆಗಿರೋದ್ರಿಂದ ಹೊಸದಲ್ವಾ ಇನ್ನ. ಸೊ ಅಷ್ಟೊಂದು ರಿಸ್ಕ್ ತಗೊಳೋದ್ ಬೇಡ ಅಂತ ಅವರು ಸ್ವಲ್ಪ. ಆಮೇಲೆ ಕ್ರೂನು ಏನೋ ಅಷ್ಟೊಂದು ಇರ್ಲಿಲ್ಲ ಅಲ್ವಾ. ಕ್ರೂ ಕ್ರೂ ಇದ್ದಿದ್ರೆ ಇದ್ರೆ ಮಸ್ತ್ ಮಜಾ ಬರ್ತಿತ್ತು. ಅವ್ರು ಹಚ್ಕೊಂಡ್ ಅವ್ನ್ ಜೀವನು ಅವನು ಇನ್ನೊಬ್ಬ ಬರ್ತಿದ್ನಲ್ಲ ಸೂರ್ಯ. ಸೂರ್ಯ, ಹಾ. ಅವರೆಲ್ಲ ಬಂದಿದ್ರು ಹಚ್ಬಿಡ್ತಾ ಇದ್ರು. ಅವ್ರಿಬ್ರು ಇದ್ರೆ ಬನ್ನಿ 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 ಅನ್ಕೊಂಡು ಎಲ್ಲಾನು ಫುಲ್ ಹೇಳ್ಕೊಂಡು ಹೋಗ್ಬಿಡ್ತಾ ಇದ್ರು. ಯಾರನ್ನೂ ಒಬ್ಬರು ನಿಂತೆ ಬಿಡ್ತಾ ಇರ್ಲಿಲ್ಲ. ಎಲ್ಲರ ಗಾಡಿ ಪುಷ್ ಮಾಡ್ಬಿಡ್ತಿದ್ರು ಅವ್ರು. ನಮ್ದು ಇಬ್ಬರೇ ಇದ್ದಿದ್ರಿಂದ ನಮಗೂ ಸ್ವಲ್ಪ ಯೋಚನೆ ಮಾಡ್ತಾ ಇದ್ವಿ. ಆ ಒಂದು ಪಾಯಿಂಟ್ ಇಂದ 3 ಕಿಲೋಮೀಟರ್ ಹೋಗ್ಬೇಕಾಗಿತ್ತು ಇನ್ನ. ಹ್ಮ್. ಓಹ್ ಆಗಲ್ಲ, ಆಲ್ರೆಡಿ ಈವ್ನಿಂಗ್ ಆಗಿದೆ ಅನ್ಕೊಂಡು ಹಚ್ಸಿದ್ರು. ಇನ್ನೊಂದು ಟ್ರೈಲ್ ಹಚ್ಚಿದ್ವಿ. ಮೇಲೆ ಹೋಗಿ ಆದ್ಮೇಲೆ ಸ್ವಲ್ಪ ರೆಸ್ಟ್. ಹ್ಮ್. ನನ್ನ ಗಾಡಿ ಅಂತೂ ಫುಲ್ ಹೀಟ್ ಆಗ್ಬಿಟ್ಟಿತ್ತು. ಹಾ. ಕಂಟಿನ್ಯೂಸ್ ಫ್ಯಾನ್ ಆನು. ಹಾ. ಆಫ್ ಆಗ್ತಾ ಇಲ್ಲ ಗಾಡಿ. ಆಫ್ ಮಾಡೋಣ ಅನ್ಕೊಂಡು ನೋಡ್ತಾ ಇದ್ರಿ, ವೇಟ್ ಮಾಡ್ತಾ ಇದೀನಿ ಕೂಲ್ ಡೌನ್ ಆಗ್ಲಿ ಅಂತ. ಹಾ. ಕೂಲ್ ಆಗ್ತಾ ಇಲ್ಲ. ಇಷ್ಟೇ ಬರೋಕ್ಕಾಗಿದ್ದು. 4 ಗಾಡಿ ಟ್ರೈ ಮಾಡ್ತು. 4 ಗಾಡಿ ಮಾಡಿ 2 ಗಾಡಿ ಇಷ್ಟು ದೂರ ಬಂದಿದೆ. ಇದಕ್ಕೆ ಮೇಲೆ ಹತ್ತಕ್ಕಾಗಲ್ಲ. ಕಾಣ್ತಿರ್ಬೋದು ನಿಮಗೆ ಕೆಳಗಡೆ ಇಟ್ಟರೆ ನೋಡಿದ್ರೆ ಪುನಃ ಕಾಣಿಸ್ತಾ ಇಲ್ಲ. ಬಟ್ ನನ್ನಷ್ಟು ಹೈಟ್ ಇದೆ. ನಾನು ನಿಂತರೆ ನನ್ನಷ್ಟು ಹೈಟ್ ಇದೆ ಮೇಲೆ ನೋಡಿದ್ರೆ. ಹಂಗೆ ಸ್ಟೀಪ್ ಐತೆ ಫುಲ್ಲು. ಕೆಳಗಡೆ ನೋಡ್ಬೋದು ನೀವು. ಕೆಳಗಡೆ ಹೆಂಗೆ ಹೋಗಿದ್ದೆಲ್ಲ ಹಿಂಗೆ ಮೇಲೆ ಹೊತ್ಕೊಂಡು ಹೋಗಿದ್ದೆ. ಇದೇ ಥರ ಸುಮಾರು ಹೊತ್ತಿಂದ ಟ್ರೈ ಮಾಡ್ತಾಯಿದ್ದೀವಿ. ಆದರೆ ಎಷ್ಟೊತ್ತು ನಾವು ಇದೇ ಥರ ಹೋಗ್ತಾ ಇರೋದು. ಕ್ಲಚ್ ವೈರೆಲ್ಲ ಹೀಟಾಗಿ ಹೋಗುತ್ತೆ. ಆಮೇಲೆ ತುಂಬ ಪ್ರಾಬ್ಲಮ್ ಹೋಗುತ್ತೆ, ಗಾಡಿ ಸ್ಟಾರ್ಟ್ ಆಗೋಕ್ಕಲ್ಲ. ಸೊ ಅದರಿಂದ ರಿಟರ್ನ್ ಆಗ್ತಾಯಿದ್ದೀವಿ. ಓಕೆ, ಕ್ಲಚ್ ಏನಾದ್ರು ಓವರ್ ಹೀಟ್ ಆಗಿಬಿಟ್ರೆ ಅಷ್ಟೇ. ಕಷ್ಟ ಆಗುತ್ತೆ. ಆ ಟೈರಿನಲ್ಲಿ ಕೆಳಗಡೆ ಬರಬೇಕಾಗಿದ್ರು ಅಲ್ಲಿ ಬೇರೆ ಯಾವ್ದು ಗಾಡಿನೂ ಯಾವುದು ಇಲ್ಲ. ಒಂದ್ ಜನನೂ ಇಲ್ಲ, ನಡ್ಕೊಂಡು ಹೋಗೋರು ಇಲ್ಲ ಅಲ್ಲಿ. ಹಂಗಿತ್ತು. ಓಕೆ, ಹಂಗೊಂದು ಓಕೆ ವೈಸ್ ಡಿಸಿಷನ್ ತಗೊಂಡು ತುಂಬಾ ಕತ್ಲಾದ್ರೂ ಮತ್ತೆ ರಿಟರ್ನ್. ಕತ್ಲಲ್ಲಿ ಕೆಳಗಡೆ ಬರ್ಬೇಕಂದ್ರೆ ತುಂಬಾ ಕಷ್ಟ. ಹಂಗೆ ನೀವು ವಾಕ್ ಮಾಡ್ಕೊಂಡು ಗುಡ್ಡ ನೋಡ್ಕೊಂಡು ಬರ್ಬೋದೈತಲ್ಲ. ಎಷ್ಟು ದೂರ ಅಂತ ವಾಕ್ ಮಾಡ್ತೀವಿ? 3 ಕಿಲೋಮೀಟರ್. ಕಷ್ಟ ಆಗುತ್ತೆ. ಫುಲ್ಲು ಡಿಹೈಡ್ರೇಟ್ ಆಗಿತ್ತಲ್ವ ಎಲ್ಲರಿಗೂ. ಹೋಗ್ಬಿಟ್ಟು ಹುಡ್ಕೊಂಡು ಹೋಗ್ಬಿಟ್ಟು ಅಲ್ಲೊಂದ್ಸಲ ನಾನಂತೂ ಸ್ಪ್ರೈಟ್ ತಗೊಂಡು ಫುಲ್ಲು ಕುಡ್ದ್ಬಿಟ್ಟೆ. ನಂಗೆ ನೀರು ಬೇಕಿತ್ತು ಆ್ಯಕ್ಚುಲಿ. ನೀರು ಇಲ್ಲ, ಏನಾದ್ರು ಒಂದು ಲಿಕ್ವಿಡ್ ಬೇಕಿತ್ತು. ಹೋಗೋಷ್ಟು ಫುಲ್ ಟಯರ್ಡ್ ಆಗಿತ್ತು, ಡಿಹೈಡ್ರೇಟ್ ಆಗೋಗಿತ್ತು.
ಯಾಕಂದ್ರೆ ಅದು ಟೆರೇನೆ ಹಂಗಿತ್ತಲ್ವಾ. ರೆಸಾರ್ಟ್ ಬಂದಾದ್ಮೇಲೆ ಮತ್ತೆ ಡಿನ್ನರು ಸಕ್ಕತ್ತಾಗಿತ್ತು. ಡಿನ್ನರು ನಾನ್ ವೆಜ್, ಡಿನ್ನರು ನಾನ್ ವೆಜ್. ಮಧ್ಯಾಹ್ನ ನಾನ್ ವೆಜ್, ಮಾರ್ನಿಂಗ್ ನಾನ್ ವೆಜ್, ಬರೀ ನಾನ್ ವೆಜ್ ಇಲ್ಲ, ತಿಂತಾರೆ. ಮಾರ್ನಿಂಗ್ ನಾಷ್ಟಾ ನಾರ್ಮಲ್ ಉಡುಪಿ ಬಟ್ ಹೋಟೆಲ್ ನಾನ್ ವೆಜ್ ಟೈಪ್ ಆ ಗ್ರೇವಿ ಥರ. ಇತ್ತಲ್ಲ, ಅದು ಇಲ್ಲಿ ಅಲ್ಲ, ಅದು ಇಲ್ಲಿ ಬೇಡ. ಮಾರ್ನಿಂಗ್. ಮಧ್ಯಾಹ್ನ ನಾನ್ ವೆಜ್ ಇತ್ತು, ಸಾಯಂಕಾಲಕ್ಕೂ ನಾನ್ ವೆಜ್. ಸಾಯಂಕಾಲಕ್ಕೆ ಇದು ಜಾಸ್ತಿ ಇತ್ತು ವೇರಿಯೇಷನ್ಸು. ಚಿಕನ್ ಕಬಾಬು, ಫ್ರೈ ಇತ್ತು, ಚಿಕನ್ ಸಾರು ಇತ್ತು, ರೈಸ್ ಇತ್ತು, ತುಂಬ ವೇರಿಯೇಷನ್. ಪಲ್ಯ ಮಾಡಿದ್ರು, ವೇರಿಯೇಷನ್ ಜಾಸ್ತಿ ಇತ್ತು. ವಡೆ ಮಾಡಿದ್ರು. ಅದ್ರ ಜೊತೆ ಎಲ್ಲ ಕುತ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಯಿತು. ನಂದು ಬರ್ಡೇ ಕೇಕ್ ಕಟ್ಟಿಂಗ್ ಇತ್ತಲ್ವಾ. ಬರ್ಡೇ ಅಂದರೆ ಒಂದು ಇನ್ನೊಬ್ಬರದು ಲಾಸ್ಟ್ ರೈಡ್ ಇತ್ತು. ಇದು ಮದುವೆಗೆ ಮುಂಚೆ ಬ್ಯಾಚುಲರ್ಸ್ ರೈಡ್ ಅಂತ ಒಂದು ಬಂದಿದ್ರು. ಓ ಮೈ ಗಾಡ್. ಅವ್ರಿಗೂ ನನಗೂ ಸೇರಿಸಿ ಒಂದು ಕೇಕ್ ಕಟ್ ಮಾಡಿಬಿಟ್ಟು ಡಿನ್ನರ್ ಮುಗಿಸ್ಕೊಂಡು ಅವತ್ತಿನ ದಿನ ಮುಗಿಸಿದ್ವಿ. ಆ ಒಂದು ಊಟ ಮಾಡಿಬಿಟ್ಟು ನನಗೆ ಇನ್ನೊಂದ್ಸಲ ಬರಬೇಕು ರೆಸಾರ್ಟ್ಗೆ, ಫ್ಯಾಮಿಲಿನೆಲ್ಲ ಕರ್ಕೊಂಡು ಅಂತ ಅನ್ನಿಸ್ತು. ಹಾಂ, ಆಮೇಲೆ ಇದು ರಿವರ್, ಅದೊಂದು ಸ್ಪೆಷಲ್ ಅಲ್ವಾ, ಎಲ್ಲ ಕಡೆನೂ ಇರೋದು. ಆ್ಯಕ್ಚುಲಿ ಆಗುಂಬೆ ಸೈಡ್ ಎಲ್ಲ ರೆಸಾರ್ಟ್ನಲ್ಲೂ ಇರುತ್ತೆ ರಿವರ್ಸ್ ಜಾಸ್ತಿ ಹೆಂಗಿದ್ರು. ಬಟ್ ಇದೊಂಥರ ಸ್ಪೆಷಲ್ ಆಗಿತ್ತು, ಕ್ಲೀನ್ ಇತ್ತಲ್ವಾ ವಾಟರು. ಆಮೇಲೆ ರೆಸಾರ್ಟ್ ಫುಲ್ ನಾವೇ ಇದ್ವಿ, ಅಲ್ಲಿ ಯಾರು ಇಲ್ಲ. ಸೊ ನೆಕ್ಸ್ಟ್ ಡೇ ಎಲ್ಲೋದ್ವಿ, ಏನು ಮಾಡಿದ್ವಿ ಅಂತ ಇನ್ನೊಂದು ವಿಡಿಯೋ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ, ಕಾಯ್ತಾ ಇರಿ. ಪಟ್ ಅಂತ ಮತ್ತೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನಮ್ಮ ಅಡ್ಡಾಗೆ ಬನ್ನಿ, ಆ್ಯಂಡ್ ಯು ಹ್ಯಾವ್ ಟು ವಾಚ್ ಲಾಟ್ಸ್ ಆಫ್ ವಿಡಿಯೋಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್. ಎಸ್, ಇದೇ ಥರ ವಿಡಿಯೋಸ್ ತರ್ತಾ ಇರ್ತೀನಿ. ಬಾಯ್ ಬಾಯ್.